Practice on removing the piston rings, dismantle the piston and connecting rod. Check the side clearance of piston rings in the piston groove and land for wear. Check piston skirt and crown for damage and scuffing. Clean oil holes. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಸೆಷನ್ಗೆ ಸ್ವಾಗತ. ಮತ್ತು ಇಂದು ನಾವು ಪಿಸ್ಟನ್ ರಿಂಗ್ಗಳನ್ನು ತೆಗೆದುಹಾಕಲು ಮತ್ತು ಪಿಸ್ಟನ್ ಮತ್ತು ಕನೆಕ್ಟಿಂಗ್ ರಾಡ್ ಅನ್ನು ತೆಗೆದುಹಾಕಲು ಕಲಿಯಲಿದ್ದೇವೆ. ನಾವು ಪಿಸ್ಟನ್ ಗ್ರೂವ್ನಲ್ಲಿ ಪಿಸ್ಟನ್ ರಿಂಗ್ಗಳ ಸೈಡ್ ಕ್ಲಿಯರೆನ್ಸ್ಗಳನ್ನು ಅಳೆಯಲು ಸಹ ಪರಿಶೀಲಿಸಲಿದ್ದೇವೆ. ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಪಿಸ್ಟನ್ ಮತ್ತು ಕನೆಕ್ಟಿಂಗ್ ರಾಡ್ ಜೋಡಣೆಯನ್ನು ತೆಗೆದುಹಾಕಲು, ಪಿಸ್ಟನ್ನಿಂದ ಪಿಸ್ಟನ್ ರಿಂಗ್ಗಳನ್ನು ತೆಗೆದುಹಾಕಲು, ರಿಂಗ್ ಮತ್ತು ಗ್ರೂವ್ ಸೈಡ್ ಕ್ಲಿಯರೆನ್ಸ್ಗಳನ್ನು ಅಳೆಯಲು, ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳು: ಸ್ಪ್ಯಾನರ್ ಸೆಟ್ ಕಂಪ್ಲೀಟ್, ವೈಸ್, ಸರ್ಕಿಟ್ ಪ್ಲೈಯರ್, ಡ್ರಿಫ್ಟ್, ಫೀಲರ್ ಗೇಜ್, ಅಗತ್ಯವಿರುವ ಸಲಕರಣೆಗಳು ಮತ್ತು ಬಿಡಿಭಾಗಗಳು, ಪಿಸ್ಟನ್ ಮತ್ತು ಕನೆಕ್ಟಿಂಗ್ ರಾಡ್ ಅಸೆಂಬ್ಲಿ, ಅಗತ್ಯವಿರುವ ಸಾಮಗ್ರಿಗಳು, ಲೂಬ್ರಿಕೇಟಿಂಗ್ ಆಯಿಲ್, ಟ್ರೇ, ಬನಿಯನ್ ಬಟ್ಟೆ. ಈಗ ನಾನು ಪಿಸ್ಟನ್ ಮತ್ತು ಕನೆಕ್ಟಿಂಗ್ ರಾಡ್ ಅಸೆಂಬ್ಲಿಯನ್ನು ಹೇಗೆ ತೆಗೆದುಹಾಕುವುದು ಎಂಬುದನ್ನು ಪ್ರದರ್ಶಿಸುತ್ತೇನೆ. ಇಂಜಿನ್ ತೆಗೆಯುವ ಸಮಯದಲ್ಲಿ ನಾವು ಪಿಸ್ಟನ್ ಮತ್ತು ಕನೆಕ್ಟಿಂಗ್ ರಾಡ್ ಜೋಡಣೆಯನ್ನು ತೆಗೆದುಹಾಕಿದ್ದೇವೆ ಮತ್ತು ಸ್ಥಳದಲ್ಲಿ ಇರಿಸಿದ್ದೇವೆ. ತೆಗೆದುಹಾಕುವ ಮೊದಲು ಪಿಸ್ಟನ್ ಮತ್ತು ಕನೆಕ್ಟಿಂಗ್ ರಾಡ್ನಲ್ಲಿನ ಗುರುತುಗಳನ್ನು ಖಚಿತಪಡಿಸಿಕೊಳ್ಳಿ. ಕನೆಕ್ಟಿಂಗ್ ರಾಡ್ ಅನ್ನು ವೈಸ್ನಲ್ಲಿ ಹಿಡಿದುಕೊಳ್ಳಿ. ಇದರಿಂದ ಪಿಸ್ಟನ್ ಸ್ಕರ್ಟ್ ವೈಸ್ ದವಡೆಯ ಮೇಲ್ಭಾಗದಲ್ಲಿ ಕುಳಿತುಕೊಳ್ಳುತ್ತದೆ, ಆದ್ದರಿಂದ ಅದು ತಿರುಗಲು ಸಾಧ್ಯವಿಲ್ಲ. ಪಿಸ್ಟನ್ ಅನ್ನು ವೈಸ್ನಲ್ಲಿ ಹಿಡಿದಿಟ್ಟುಕೊಳ್ಳಬೇಡಿ, ಈ ಕ್ರಿಯೆಯು ಪಿಸ್ಟನ್ ಅನ್ನು ಹಾನಿಗೊಳಿಸುತ್ತದೆ. ಪಿಸ್ಟನ್ನಿಂದ ಪಿಸ್ಟನ್ ರಿಂಗ್ಗಳನ್ನು ತೆಗೆದುಹಾಕಲು ಪಿಸ್ಟನ್ ರಿಂಗ್ ಎಕ್ಸ್ಪ್ಯಾಂಡರ್ ಅನ್ನು ಬಳಸಿ. ಪಿಸ್ಟನ್ ರಿಂಗ್ ಎಕ್ಸ್ಪ್ಯಾಂಡರ್ ಅನ್ನು ಮೇಲಿನ ರಿಂಗ್ನಲ್ಲಿ ದೃಢವಾಗಿ ಹಿಡಿದುಕೊಳ್ಳಿ ಮತ್ತು ಪಿಸ್ಟನ್ ರಿಂಗ್ ಎಕ್ಸ್ಪ್ಯಾಂಡರ್ನ ತುದಿಯನ್ನು ಪಿಸ್ಟನ್ ರಿಂಗ್ ತುದಿಗಳ ಮೇಲೆ ಇರಿಸಿ. ಪಿಸ್ಟನ್ ರಿಂಗ್ ಎಕ್ಸ್ಪ್ಯಾಂಡರ್ ಅನ್ನು ಒತ್ತಿರಿ. ಇದು ಪಿಸ್ಟನ್ ಅನ್ನು ರಿಂಗ್ ಗ್ರೂವ್ನಿಂದ ವಿಸ್ತರಿಸುವಂತೆ ಮಾಡುತ್ತದೆ ಮತ್ತು ಪಿಸ್ಟನ್ ರಿಂಗ್ ಎಕ್ಸ್ಪ್ಯಾಂಡರ್ ಅನ್ನು ಎತ್ತುವ ಮೂಲಕ ಪಿಸ್ಟನ್ ರಿಂಗ್ಗಳನ್ನು ನಿಧಾನವಾಗಿ ತೆಗೆಯುತ್ತದೆ. ನಂತರ ಎರಡನೇ ರಿಂಗ್ ಗ್ರೌವ್ನಿಂದ ಎರಡನೇ ಪಿಸ್ಟನ್ ರಿಂಗ್ ಅನ್ನು ತೆಗೆದುಹಾಕಿ ಮೊದಲ ರಿಂಗ್ ಗ್ರೌವ್ ಅನ್ನು ಲಿಫ್ಟ್ ಮಾಡಿ ಇರಿಸಿ. ಈಗ ಮತ್ತೆ ಮೊದಲ ರಿಂಗ್ ಗ್ರೌವ್ನಿಂದ ಎರಡನೇ ರಿಂಗ್ ಅನ್ನು ತೆಗೆದುಹಾಕಿ. ಅದೇ ರೀತಿಯಲ್ಲಿ ಆಯಿಲ್ ಕಂಟ್ರೋಲ್ ರಿಂಗ್ ಅನ್ನು ತೆಗೆದುಹಾಕಿ. ಸರ್ಕಿಟ್ ಪ್ಲೈಯರ್ನ ಸಹಾಯದಿಂದ ಪಿಸ್ಟನ್ ಪಿನ್ ಬಾಸ್ನಲ್ಲಿರುವ ಗ್ರೂವ್ನಿಂದ ಸರ್ಕ್ಲಿಪ್ ಅನ್ನು ತೆಗೆದುಹಾಕಿ. ಡ್ರಿಫ್ಟ್ ಮತ್ತು ಮ್ಯಾಲೆಟ್ ಸಹಾಯದಿಂದ ಪಿಸ್ಟನ್ ಪಿನ್ ಅನ್ನು ಸ್ವಲ್ಪ ಟ್ಯಾಪ್ ಮಾಡಿ. ಪಿಸ್ಟನ್ ಪಿನ್ ಬಾಸ್ನಿಂದ ಪಿಸ್ಟನ್ ಪಿನ್ ಅನ್ನು ತೆಗೆದುಹಾಕಿ. ಪಿಸ್ಟನ್ ಪಿನ್ ಅನ್ನು ತೆಗೆದುಹಾಕುವಾಗ ನಿಮ್ಮ ಕೈಯಿಂದ ಪಿಸ್ಟನ್ ಅನ್ನು ದೃಢವಾಗಿ ಹಿಡಿದುಕೊಳ್ಳಿ. ಈಗ ಜೋಡಣೆಯಿಂದ ಪಿಸ್ಟನ್ ಅನ್ನು ತೆಗೆದುಹಾಕಿ ಮತ್ತು ಅದನ್ನು ಟ್ರೇನಲ್ಲಿ ಇಡಿ. ವೈಸ್ನಿಂದ ಕನೆಕ್ಟಿಂಗ್ ರಾಡ್ ಅನ್ನು ತೆಗೆದುಹಾಕಿ ಮತ್ತು ಅದರಿಂದ ತೆಗೆದುಹಾಕಲಾದ ಪಿಸ್ಟನ್ ಬಳಿ ಅದನ್ನು ಇರಿಸಿ. ಕನೆಕ್ಟಿಂಗ್ ರಾಡ್ ಅನ್ನು ವೈಸ್ನಿಂದ ಹೊರತೆಗೆಯಿರಿ ಮತ್ತು ಅದನ್ನು ಬೇರ್ಪಡಿಸಿದ ಅನುಗುಣವಾದ ಪಿಸ್ಟನ್ ಬಳಿ ಇರಿಸಿ. ಎಲ್ಲಾ ಪಿಸ್ಟನ್ಗಳು ಮತ್ತು ಕನೆಕ್ಟಿಂಗ್ ರಾಡ್ಗಳನ್ನು ಡಿಸೆಂಬಲ್ ಮಾಡಿ ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ಸಂಘಟಿತ ರೀತಿಯಲ್ಲಿ ಇರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಪಿಸ್ಟನ್ ರಿಂಗ್ಗಳು ಮತ್ತು ಕನೆಕ್ಟಿಂಗ್ ರಾಡ್ಗಳನ್ನು ಸ್ವಚ್ಛಗೊಳಿಸಿ, ನಂತರ ಒಣಗಿಸಿ ಮತ್ತು ಟ್ರೇನಲ್ಲಿ ಇರಿಸಿ. ಸಂಕುಚಿತ ಗಾಳಿಯೊಂದಿಗೆ ಕನೆಕ್ಟಿಂಗ್ ರಾಡ್ನಲ್ಲಿ ತೈಲ ರಂಧ್ರಗಳನ್ನು ಬ್ಲೋ ಮಾಡಿ. ರಿಂಗ್ ಗ್ರೂವ್ ಕ್ಲಿಯರೆನ್ಸ್. ರಿಂಗ್ ಗ್ರೂವ್ ಕ್ಲಿಯರೆನ್ಸ್ ಅನ್ನು ಪರಿಶೀಲಿಸುವುದು ಮುಂದಿನ ಕಾರ್ಯವಾಗಿದೆ. ಪರಿಶೀಲಿಸುವ ಮೊದಲು ಪಿಸ್ಟನ್ ಗ್ರೂವ್ಗಳು ಸ್ವಚ್ಛವಾಗಿರಬೇಕು, ಒಣಗಿರಬೇಕು ಮತ್ತು ಇಂಗಾಲದ ನಿಕ್ಷೇಪಗಳಿಂದ ಮುಕ್ತವಾಗಿರಬೇಕು. ತೋರಿಸಿರುವಂತೆ ಪಿಸ್ಟನ್ ಗ್ರೂವ್ಗೆ ಪಿಸ್ಟನ್ ರಿಂಗ್ ಅನ್ನು ಹೊಂದಿಸಿ ಮತ್ತು ದಪ್ಪದ ಗೇಜ್ ಅನ್ನು ಬಳಸಿಕೊಂಡು ರಿಂಗ್ ಮತ್ತು ರಿಂಗ್ ಲ್ಯಾಂಡ್ ನಡುವೆ ಕ್ಲಿಯರೆನ್ಸ್ ಅನ್ನು ಅಳೆಯಿರಿ. ಪ್ರತಿ ರಿಂಗ್ನ ಬದಿ ಮತ್ತು ಗ್ರೌವ್ ನಡುವೆ ಹೊಂದಿಕೊಳ್ಳುವ ಅತಿದೊಡ್ಡ ಗಾತ್ರದ ಫೀಲರ್ ಗೇಜ್ ಅನ್ನು ನಿರ್ಧರಿಸಿ. ಕ್ಲಿಯರೆನ್ಸ್ ಸ್ಪೆಸಿಫಿಕೇಶನ್ ಅನ್ನು ಮೀರಿದ್ದರೆ ಪಿಸ್ಟನ್ ಅನ್ನು ಬದಲಾಯಿಸಿ. ಎಲ್ಲಾ ಪಿಸ್ಟನ್ಗಳಿಗಾಗಿ ಈ ಕಾರ್ಯಾಚರಣೆಯನ್ನು ಪುನರಾವರ್ತಿಸಿ. ಅತಿಯಾದ ಸವೆತ ಹೊಂದಿರುವ ಯಾವುದೇ ಪಿಸ್ಟನ್ಗಳನ್ನು ಬದಲಾಯಿಸಿ. ಇಲ್ಲಿಯವರೆಗೆ ಪಿಸ್ಟನ್ ರಿಂಗ್ಗಳನ್ನು ತೆಗೆದುಹಾಕಲು ಮತ್ತು ಪಿಸ್ಟನ್ ಮತ್ತು ಕನೆಕ್ಟಿಂಗ್ ರಾಡ್ ಅನ್ನು ತೆಗೆದುಹಾಕಲು ನಾವು ಕಲಿತಿದ್ದೇವೆ. ನಾವು ಪಿಸ್ಟನ್ ಗ್ರೂವ್ನಲ್ಲಿ ಪಿಸ್ಟನ್ ರಿಂಗ್ಗಳ ಸೈಡ್ ಕ್ಲಿಯರೆನ್ಸ್ ಅನ್ನು ಸಹ ಪರಿಶೀಲಿಸಲಿದ್ದೇವೆ.
ನಿಮಗೆಲ್ಲರಿಗೂ ಇದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.